ಸ್ನೇಹಿತರೆ, ಭಾರತದ ಇತಿಹಾಸವು ಸಾವಿರಾರು ವರ್ಷಗಳಿಂದ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ಬದುಕಿ ಪ್ರಕೃತಿಯೊಂದಿಗೆ ಬೆರೆತು ತಮ್ಮದೇ ಆದ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದ ಅನೇಕ ಬುಡಕಟ್ಟು ಹಾಗೂ ಅಲೆಮಾರಿ ಜನಾಂಗಗಳ ಬೆವರಿನ ಕಥೆಯನ್ನು ಒಳಗೊಂಡಿದೆ. ಇಂದಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ವಿಶಿಷ್ಟವಾದ ಕೊರಮ ಜನಾಂಗದ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸುತ್ತೇವೆ. ಕೊರಮ ಜನಾಂಗದ ಉಗಮ ಹೇಗಾಯಿತು? ಪುರಾಣಗಳಲ್ಲಿ ಇವರ ಬಗ್ಗೆ ಇರುವ ರೋಚಕ ಕಥೆಗಳೇನು? ಇವರ ಮೂಲ ಕಸುಬು ಯಾವುದಾಗಿತ್ತು? ಬ್ರಿಟಿಷರ ಕಾಲದಲ್ಲಿ ಈ ಸಮುದಾಯ ಅನುಭವಿಸಿದ ಕಷ್ಟಗಳೇನು? ಹೀಗೆ ಅನೇಕ ಅಚ್ಚರಿಯ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೊರಮ ಸಮುದಾಯದವರಾಗಿದ್ದರೆ ಕೊರಮ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಕೊರಮ ಜನಾಂಗದ ಇತಿಹಾಸವನ್ನು ಕೆದಕುತ್ತಾ ಹೋದರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಕಾಲಕ್ಕೆ ಹೋಗಬೇಕಾಗುತ್ತದೆ. ಈ ಸಮುದಾಯವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೊರಮ, ಕೊರಚ, ಕೊರವ, ಎರುಕಲ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಇನ್ನು ಕೊರಮ ಎಂಬ ಪದದ ಮೂಲವನ್ನು ಹುಡುಕಿದರೆ ಕುರು ಎಂಬ ಪದದಿಂದ ಈ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಕುರು ಎಂದರೆ ಭವಿಷ್ಯ ಹೇಳುವುದು ಎಂಬ ಅರ್ಥವಿದೆ. ಈ ಸಮುದಾಯವನ್ನು ಕೊರಮಶೆಟ್ಟಿ ಎಂಬ ಹೆಸರಿನಿಂದಲೂ ಕೆಲವು ಕಡೆ ಗುರುತಿಸಲಾಗುತ್ತದೆ. ಈ ಸಮುದಾಯದ ಉಗಮದ ಬಗ್ಗೆ ಅತ್ಯಂತ ಸ್ವಾರಸ್ಯಕರವಾದ ಅನೇಕ ಕಥೆಗಳಿವೆ. ಮಹಾಭಾರತದ ಕಾಲದಲ್ಲಿ ಧರ್ಮರಾಯ ಮತ್ತು ದುರ್ಯೋಧನನ ನಡುವೆ ವೈರತ್ವ ಬೆಳೆದಾಗ ಜಗಳವನ್ನು ತಪ್ಪಿಸಲು ಧರ್ಮರಾಯನು ಅಜ್ಞಾತವಾಸಕ್ಕೆ ಹೋಗುತ್ತಾನೆ. ಧರ್ಮರಾಯನನ್ನು ಅತೀವವಾಗಿ ಪ್ರೀತಿಸುತ್ತಿದ್ದ ಓರ್ವ ಮಹಿಳೆಯು ಆತನನ್ನು ಹುಡುಕಿಕೊಂಡು ಕಾಡಿಗೆ ಹೊರಡುತ್ತಾಳೆ. ಆದರೆ ಯಾರೂ ತನ್ನನ್ನು ಗುರುತಿಸಬಾರದು ಎಂಬ ಕಾರಣಕ್ಕಾಗಿ ಆಕೆ ಒಬ್ಬ ಭವಿಷ್ಯ ಹೇಳುವ ಮಹಿಳೆಯ ವೇಷವನ್ನು ಧರಿಸುತ್ತಾಳೆ. ಹೀಗೆ ಭವಿಷ್ಯ ಹೇಳುವ ವೇಷದಲ್ಲಿ ಆಕೆ ಧರ್ಮರಾಯನನ್ನು ಕಾಡಿನಲ್ಲಿ ಪತ್ತೆ ಹಚ್ಚುತ್ತಾಳೆ. ಇವರಿಬ್ಬರ ಸಂತತಿಯೇ ಮುಂದೆ ಕೊರಮ ಜನಾಂಗವಾಯಿತು ಎಂಬ ಪೌರಾಣಿಕ ನಂಬಿಕೆ ಇವರಲ್ಲಿದೆ. ಭವಿಷ್ಯ ಹೇಳುವುದನ್ನೇ ತಮ್ಮ ಬದುಕಾಗಿಸಿಕೊಂಡ ಕಾರಣ ಇವರ ಸಂತತಿಗೆ ಕೊರಮ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಇನ್ನೊಂದು ಭಾಗವತ ಮತ್ತು ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮದೇವನ ವಂಶದಲ್ಲಿ ಬಂದ ವೇಣುಡು ಎಂಬ ಮಹಾರಾಜ ಇಡೀ ಜಗತ್ತನ್ನೇ ಆಳುತ್ತಿದ್ದ. ಆದರೆ ಅವನಿಗೆ ತನ್ನ ಸಾಮ್ರಾಜ್ಯವನ್ನು ನೋಡಿಕೊಳ್ಳಲು ಸ್ವಂತ ಮಕ್ಕಳಿರಲಿಲ್ಲ. ಅವನು ತೀರಿಕೊಂಡಾಗ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲವಲ್ಲ ಎಂಬ ದೊಡ್ಡ ಚಿಂತೆ ಶುರುವಾಯಿತು. ಹಾಗಾಗಿ ದೇವತೆಗಳು ಅವನ ಮೃತದೇಹವನ್ನು ಹಾಗೆಯೇ ಕಾಪಾಡಿಕೊಂಡು ಇಟ್ಟಿದ್ದರು. ಒಂದು ದಿನ ನವಗ್ರಹಗಳು ಒಟ್ಟಾಗಿ ಸೇರಿ ಒಂದು ಸಭೆ ನಡೆಸಿ ಮೃತ ರಾಜನ ಬಲತೊಡೆಯಿಂದ ನಿಷಾದು ಎಂಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದರು. ಆದರೆ ಆ ನಿಷಾದುವಿನ ದೇಹ ವಿಕಾರವಾಗಿತ್ತು. ಮುಖವೂ ನೋಡಲು ಬಹಳ ಕುರೂಪವಾಗಿತ್ತು. ಹಾಗಾಗಿ ಇವನು ಸಿಂಹಾಸನದ ಮೇಲೆ ಕೂರಲು ಯೋಗ್ಯನಲ್ಲ ಎಂದು ತೀರ್ಮಾನಿಸಲಾಯಿತು. ನಂತರ ದೇವತೆಗಳು ಮತ್ತೆ ಪ್ರಯತ್ನಪಟ್ಟು ರಾಜ ವೇಣುಡುವಿನ ಬಲಭುಜದಿಂದ ಇನ್ನೊಂದು ವ್ಯಕ್ತಿಯನ್ನು ಸೃಷ್ಟಿಸಿದರು. ಅವನಿಗೆ ಪ್ರತು ಚಕ್ರವರ್ತಿ ಎಂದು ಹೆಸರಿಟ್ಟರು. ಅವನು ನೋಡಲು ಲಕ್ಷಣವಾಗಿದ್ದರಿಂದ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜನನ್ನಾಗಿ ಮಾಡಿದರು. ತಾನು ಮೊದಲು ಹುಟ್ಟಿದರೂ ತನಗೆ ರಾಜ್ಯ ಸಿಗಲಿಲ್ಲವಲ್ಲ ಎಂಬ ಕೋಪ ಮೊದಲನೆಯವನಾದ ನಿಷಾದುವಿಗೆ ಬಂತು. ಅವನು ಬೇಸರದಿಂದ ಒಂಟಿಯಾಗಿ ಕಾಡಿಗೆ ಹೋಗಿ ದೇವತೆಗಳನ್ನು ಕುರಿತು ಪ್ರಾರ್ಥಿಸಿದ. ನನಗೆ ರಾಜ್ಯಭಾರ ಮಾಡಲು ಅವಕಾಶವಿಲ್ಲದಿದ್ದರೆ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಿ ಎಂದು ಕೇಳಿದ. ಆಗ ದೇವತೆಗಳು, ಈಗಾಗಲೇ ಪ್ರತು ಚಕ್ರವರ್ತಿ ರಾಜನಾಗಿದ್ದಾನೆ, ಹಾಗಾಗಿ ನೀನು ಕಾಡಿಗೆ ರಾಜನಾಗಿ ಅರಣ್ಯವನ್ನು ಆಳು ಎಂದು ಸೂಚಿಸಿದರು. ಹೀಗೆ ಕಾಡಿಗೆ ಒಡೆಯನಾದ ನಿಷಾದುವಿನಿಂದ ಬೋಯ, ಚೆಂಚು, ಯಾನಾದಿ ಮತ್ತು ಕೊರಮ ಜನಾಂಗದವರು ಹುಟ್ಟಿದರು ಎನ್ನಲಾಗುತ್ತದೆ. ನಿಷಾದು ತನ್ನನ್ನು ಸೃಷ್ಟಿಸಿದ ಭಗವಂತನನ್ನು ತಿಳಿಯಲು ಅಥವಾ ಅರಿಯಲು ಮೌನವಾಗಿ ಧ್ಯಾನ ಮಾಡಿದ್ದನು. ಈ ನಿಷಾದನ ಸಂತತಿಯವರೇ ಮುಂದೆ ಕಾಡುಗಳಲ್ಲಿ ವಾಸಿಸುವ ಅಲೆಮಾರಿಗಳಾದರು ಎನ್ನಲಾಗುತ್ತದೆ. ತಮ್ಮನ್ನು ಸೃಷ್ಟಿಸಿದ ಭಗವಂತನನ್ನು ಅರಿಯುವ ಪ್ರಯತ್ನ ಮಾಡಿದ ಕಾರಣ ಇವರನ್ನು ತೆಲುಗಿನಲ್ಲಿ ಎರುಕಲ ಎಂದು ಕರೆಯಲಾಯಿತು. ಎರುಕಲ ಅಂದರೆ ಅರಿಯುವುದು ಅಥವಾ ತಿಳಿಯುವುದು ಎಂದರ್ಥ. ಇದೇ ಸಮುದಾಯವು ಕರ್ನಾಟಕದಲ್ಲಿ ಕೊರಮ ಎಂದು ಪ್ರಸಿದ್ಧಿಯಾಯಿತು. ಕ್ರಿಸ್ತಪೂರ್ವ 300ರಷ್ಟು ಹಳೆಯದಾದ
ಪ್ರಾಚೀನ ತಮಿಳು ಸಾಹಿತ್ಯವಾದ ಸಂಗಮ್ ಸಾಹಿತ್ಯದಲ್ಲಿ ಕುರಿಂಜಿ ಅಂದರೆ ಗುಡ್ಡಗಾಡು ಪ್ರದೇಶವನ್ನು ಆಳುತ್ತಿದ್ದವರು ಕೊರವ ಸಮುದಾಯದವರೇ ಎಂಬ ಉಲ್ಲೇಖವಿದೆ. ಇವರ ಪ್ರಮುಖ ಆರಾಧ್ಯ ದೈವ ಮುರುಗನ್ ಆಗಿದ್ದು ಇವರು ಬೆತ್ತ ಮತ್ತು ಬಿದಿರನ್ನು ಆಯುಧಗಳಾಗಿ ಬಳಸುತ್ತಿದ್ದರು. ಕೊರಮ ಜನಾಂಗದವರ ಮೂಲ ಕಸುಬುಗಳ ಬಗ್ಗೆ ಹೇಳುವುದಾದರೆ ನೂರಾರು ವರ್ಷಗಳಿಂದ ಇವರು ಅಲೆಮಾರಿಗಳಾಗಿ ಪ್ರಕೃತಿಯ ಮಡಿಲಲ್ಲಿ ಸ್ವತಂತ್ರವಾಗಿ ಬದುಕಿದವರು. ಇವರ ಮುಖ್ಯ ಕಸುಬು ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನು ಬಳಸಿ ದಿನಬಳಕೆಯ ವಸ್ತುಗಳನ್ನು ತಯಾರಿಸುವುದಾಗಿತ್ತು. ಈ ಸಮುದಾಯದ ಪುರುಷರು ಕಾಡಿಗೆ ಹೋಗಿ ಬಿದಿರು ಮತ್ತು ಈಚಲ ಮರದ ಗರಿಗಳನ್ನು ತಂದು ಅವುಗಳಿಂದ ಬುಟ್ಟಿ, ಚಾಪೆ, ಕಸಬರಿಕೆ ಮತ್ತು ಹಗ್ಗಗಳನ್ನು ಅತ್ಯಂತ ನಾಜೂಕಾಗಿ ಹೆಣೆಯುತ್ತಿದ್ದರು. ಇದಲ್ಲದೆ ಕೃಷಿ ಕಾರ್ಮಿಕರಾಗಿ ದುಡಿಯುವುದು ಮತ್ತು ಸಂಗೀತ ನುಡಿಸುವುದು ಕೂಡ ಇವರ ಪ್ರಮುಖ ಕಸುಬಾಗಿತ್ತು. ಇನ್ನು ಈ ಜನಾಂಗದ ಮಹಿಳೆಯರ ಪಾತ್ರ ಬಹಳ ವಿಶೇಷವಾದದ್ದು. ಕೊರಮ ಜನಾಂಗದ ಹೆಣ್ಣು ಮಕ್ಕಳು ಒಂದೂರಿನಿಂದ ಇನ್ನೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಾ ಜನರ ಕೈ ನೋಡಿ ಭವಿಷ್ಯ ಹೇಳುವ ಕಾಯಕವನ್ನು ಮಾಡುತ್ತಿದ್ದರು. ಜೊತೆಗೆ ಹಸಿರು ಬಣ್ಣದ ಗಿಡಮೂಲಿಕೆಗಳ ರಸವನ್ನು ಬಳಸಿ ಚರ್ಮದ ಮೇಲೆ ಹಚ್ಚೆ ಹಾಕುವುದು ಕೂಡ ಇವರ ವಿಶೇಷ ಕಲೆಯಾಗಿತ್ತು. ಸ್ನೇಹಿತರೆ, ಕೊರಮ ಸಮುದಾಯದ ಇತಿಹಾಸವು ಕೇವಲ ಕಲೆ ಮತ್ತು ಸಂಸ್ಕೃತಿಯಿಂದ ಮಾತ್ರ ತುಂಬಿಲ್ಲ. ಅದು ಅಪಾರವಾದ ನೋವು ಮತ್ತು ಕಣ್ಣೀರಿನಿಂದಲೂ ಕೂಡಿದೆ. ಈ ಜನಾಂಗದ ಇತಿಹಾಸದಲ್ಲಿ ಬ್ರಿಟಿಷರ ಆಡಳಿತದ ಕಾಲವು ಅತ್ಯಂತ ಕರಾಳ ಅಧ್ಯಾಯವಾಗಿದೆ. ಕಾಡಿನಲ್ಲಿ ಸ್ವತಂತ್ರವಾಗಿ ಅಲೆಮಾರಿಗಳಾಗಿ ಬದುಕುತ್ತಿದ್ದ ಈ ಜನಾಂಗಕ್ಕೆ ಯಾವುದೇ ಸ್ವಂತ ಜಮೀನು ಇರಲಿಲ್ಲ ಮತ್ತು ಒಂದೇ ಕಡೆ ನೆಲೆಸುವ ಅಭ್ಯಾಸವೂ ಇರಲಿಲ್ಲ. ಬ್ರಿಟಿಷರಿಗೆ ಈ ಅಲೆಮಾರಿಗಳ ಜೀವನ ಶೈಲಿ ಅರ್ಥವಾಗಲಿಲ್ಲ. ಇವರನ್ನು ನಿಯಂತ್ರಿಸುವುದು ಅವರಿಗೆ ಕಷ್ಟವಾಯಿತು. ಹೀಗಾಗಿ ಬ್ರಿಟಿಷ್ ಸರ್ಕಾರವು 1871ರಲ್ಲಿ ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅನ್ನು ಜಾರಿಗೆ ತಂದಿತು. ಪೊಲೀಸ್ ಅಧೀಕ್ಷಕರು ಸಿದ್ಧಪಡಿಸಿದ ವರದಿಯ ಆಧಾರದ ಮೇಲೆ ಬ್ರಿಟಿಷರು ಕೊರಚ ಮತ್ತು ಕೊರಮರನ್ನು ಹುಟ್ಟಿನಿಂದಲೇ ಅಪರಾಧಿಗಳು ಎಂದು ಘೋಷಿಸಿದರು. ಕೇವಲ ಈ ಜನಾಂಗದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅನೇಕ ಮುಗ್ಧ ಜನರನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ಜೈಲಿಗೆ ತಳ್ಳಲಾಯಿತು. ಕೃಷಿ, ಬುಟ್ಟಿ ಹೆಣೆಯುವುದು ಮತ್ತು ಬಿದಿರಿನಿಂದ ಕರಕುಶಲ ವಸ್ತುಗಳ ತಯಾರಿಕೆ ಮಾಡಿಕೊಂಡು ಬದುಕುತ್ತಿದ್ದ ಮುಗ್ಧ ಜನರಿಗೆ ಕಳ್ಳರು ಹಾಗೂ ದರೋಡೆಕೋರರು ಎಂಬ ಪಟ್ಟ ಕಟ್ಟಿ ಸಮಾಜದಿಂದ ದೂರ ತಳ್ಳಲಾಯಿತು. ಈ ಕಳಂಕದಿಂದ ಹೊರಬರಲು ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಈ ಜನಾಂಗ ಅಕ್ಷರಶಃ ನರಕಯಾತನೆ ಅನುಭವಿಸಿತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರವು ಈ ಕ್ರೂರವಾದ ಕಾಯ್ದೆಯನ್ನು ರದ್ದುಪಡಿಸಿತು. ಪ್ರಸ್ತುತ ಕರ್ನಾಟಕದಲ್ಲಿ ಕೊರಮ ಜನಾಂಗವನ್ನು ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ವರ್ಗದ ಅಡಿಯಲ್ಲಿ ಸೇರಿಸಲಾಗಿದೆ. ಭೌಗೋಳಿಕವಾಗಿ ನೋಡುವುದಾದರೆ ಕೊರಮ ಜನಾಂಗದವರು ಕರ್ನಾಟಕದಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ. ಇವರು ದಿನನಿತ್ಯದ ಸಂವಹನಕ್ಕಾಗಿ ಕನ್ನಡ ಮತ್ತು ತಮಿಳು ಭಾಷೆಗಳನ್ನು ಹೆಚ್ಚಾಗಿ ಮಾತನಾಡುತ್ತಾರೆ. ಆಧುನಿಕತೆಯ ಪ್ರಭಾವದಿಂದಾಗಿ ಈಗ ಕೊರಮ ಜನಾಂಗದ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತಿವೆ. ಪ್ಲಾಸ್ಟಿಕ್ ವಸ್ತುಗಳ ಹಾವಳಿಯಿಂದಾಗಿ ಇವರ ಮೂಲ ಕಸುಬಾದ ಬುಟ್ಟಿ ಹೆಣೆಯುವ ಕಲೆ ಇಂದು ಬಹುತೇಕ ನಶಿಸಿ ಹೋಗುತ್ತಿದೆ. ಅನೇಕರು ಇಂದು ದಿನಗೂಲಿ ಕಾರ್ಮಿಕರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇಂದಿನ ಯುವ ಪೀಳಿಗೆಯು ಶಿಕ್ಷಣದ ಮಹತ್ವವನ್ನು ಅರಿತು ಶಾಲೆ ಕಾಲೇಜುಗಳ ಮೆಟ್ಟಿಲೇರುತ್ತಿದ್ದಾರೆ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಅನೇಕ ಯುವಕ ಯುವತಿಯರು ತಮ್ಮ ಸ್ವಂತ ಪರಿಶ್ರಮದಿಂದ ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿರುವುದು ನಿಜಕ್ಕೂ ಆಶಾದಾಯಕ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರುವ ಇಂತಹ ಅನೇಕ ಜನಾಂಗಗಳ ಕಥೆಗಳು ನಮ್ಮ ಕಣ್ತೆರೆಸುತ್ತವೆ. ಒಮ್ಮೆ ಗುಡ್ಡಗಾಡುಗಳ ಒಡೆಯರಾಗಿದ್ದ, ಭವಿಷ್ಯ ಹೇಳುತ್ತಾ ಜನರ ನಂಬಿಕೆಯಾಗಿದ್ದ ಕೊರಮ ಜನಾಂಗವು ಬ್ರಿಟಿಷರ ಕ್ರೂರ ಕಾನೂನಿಗೆ ಸಿಲುಕಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದೆ ಎಂಬುದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಎಷ್ಟೇ ಅಡೆತಡೆಗಳು ಬಂದರೂ, ಬಡತನ ಕಾಡಿದರೂ ತಮ್ಮ ಸಂಸ್ಕೃತಿ, ಭಾಷೆ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವ ಇವರ ಛಲ ಮತ್ತು ಹೋರಾಟದ ಮನೋಭಾವ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಈ ಜನಾಂಗಕ್ಕೆ ಇಂದು ಸಮಾಜದ ಬೆಂಬಲ, ಉನ್ನತ ಶಿಕ್ಷಣ ಮತ್ತು ಸೂಕ್ತ ಉದ್ಯೋಗದ ಅಗತ್ಯವಿದೆ.
ಸ್ನೇಹಿತರೆ, ಇದಿಷ್ಟು ಕೊರಮ ಜನಾಂಗದ ಇತಿಹಾಸ, ಅವರು ಎದುರಿಸಿದ ಕಷ್ಟಗಳು ಮತ್ತು ಇಂದಿನ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ನೀವು ಕೊರಮ ಸಮಾಜದವರಾಗಿದ್ದರೆ ಕೊರಮ ಎಂದು ಕಾಮೆಂಟ್ ಮಾಡಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಯಾವುದಾದರೂ ಜನಾಂಗದ ಇತಿಹಾಸದ ಬಗ್ಗೆ ವಿಡಿಯೋ ಬೇಕಿದ್ದರೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ.